ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮುಧೋಳ್. ಪ್ರಾಚಾರ್ಯರು ಶ್ರೀಯುತ ಶಶಿಧರ್ ಕುಲಕರ್ಣಿ ಇವರಿಂದ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ. People are playing with the sentiments of people, right? So some such experiments what I saw in his demonstration, same things I will do perform. And one of the experiments are now designed by me. So the first experiment, what is it? Subhadra. Deepak and Jim. And two students. You. Right? So, assume that I am a priest. You ನನ್ನ ಹತ್ರ ಪ್ರಸಾದ ಕೇಳಿಕೊಂಡಿದ್ದೀವಿ. ಸೊ ನಿಮ್ಮ ದೃಷ್ಟಾಂತ ಆಗ್ತಿರಲಿಲ್ಲ ಅಂತ ಹೇಳಿ ಸ್ವಲ್ಪ ಸೈನಿಕರಲ್ಲಿ. ಸೊ ಇವರು ನನ್ನ ಹತ್ರ ಬಂದಿದ್ದಾರೆ. ನಾನು ಇವ್ರಿಗೆ I'll show you, don't worry. I am going to give them in a small piece of paper. In a small piece of paper, I am going to give them some turmeric powder. ನಮ್ಮ ಕಾಮನ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇವ್ರೆಲ್ರಿಗೂ ನಾನು ಭಂಡಾರವನ್ನು ಪ್ರಸಾದ ಕೊಡ್ತಾ ಇದ್ದೀನಿ. ಏನು ಕೊಡ್ತಾ ಇದ್ದೇನೆ? ಭಂಡಾರವನ್ನು ಪ್ರಸಾದ. ನಿಮ್ಮ ಎದುರಿಗೇನೆ ಹಾಕಿದ್ದೀರಲ್ಲ, ಅದು ಶೋರ್ ನಾನು ಎಲ್ಲದಕ್ಕೂ ಭಂಡಾರ ಹಾಕಿದ್ದೀನಿ. ಓಕೆ, ಸೊ ನೀವು ಪ್ರಸಾದ ಕೈ ಇಟ್ಕೊಂಡು ನಿಮ್ಮ ಕೆಲಸ ಆಗ್ತಿದ್ದಲ್ಲ ದೇವರ ಹತ್ರ ಬೇಡ್ಕೊಳ್ಳಿ. ರೈಟ್, ಎಲ್ಲರೂ ದೇವರ ಹತ್ರ ಬೇಡ್ಕೊಳ್ಳಿ. ಪ್ರೇ ದ ಗಾಡ್, ಓ ಗಾಡ್ ಪ್ಲೀಸ್ ಗಿವ್ ಮೀ ಸಕ್ಸೆಸ್. ಈಗ ನೀವೆಲ್ಲರೂ ಏನು ಮಾಡಬೇಕಂದ್ರೆ ಈ ನೀರಲ್ಲಿ ಎದ್ದಿ, ನಿಮ್ಮ ಹೊಸ ಚೀಟಲ್ಲಿ ಈ ನೀರಲ್ಲಿ ಎದ್ದಿ ಹಾಳೆ ಹೊಸ ನಂತರ ಆಮೇಲೆ ಬಿಚ್ಚಿ ನೋಡಬೇಕು. ಅಕಸ್ಮಾತ್ ಅದರಲ್ಲಿರೋ ಭಂಡಾರಾಗಿಯೇ ಉಳಿದಿದ್ದರೆ ನಿಮ್ಮ ಕೆಲಸ ಆಗ್ತದೆ. ಅಕಸ್ಮಾತ್ ಆಗಿ ಅದು ಕುಂಕುಮ ಕನ್ವರ್ಟ್ ಆಗಿದ್ದರೆ ನಿಮ್ಮ ಕೆಲಸ ಆಗೋದಿಲ್ಲ. ಹಾಂ, ನಾವು ದೀಪಾ ಗಂಟಿ ಮೇಡಮ್, ಶೋ ಇಟ್ ಟು ದ ಆಡಿಯನ್ಸ್. ಮ್ಯಾಮ್, ನೀನು ಶೋ ಇಟ್ ಟು ದ ಆಡಿಯನ್ಸ್. ಹಿಂಗೆ ಸಿ, ಅವನು ಭಂಡಾರಾಗೆ ಉಳ್ತದೆ. ಮೇಡಮ್ ಕೈಯಲ್ಲಿ ಇದ್ದು ಕುಂಕುಮ ಆಗ್ಬಿಟ್ಟದೆ. ಸುಭದ್ರ ಮೇಡಮ್ ಕಡೆದು ಭಂಡಾರಾಗೆ ಉಳ್ತದೆ. ನೀ ತೋರ್ಸಮ್ಮ. ಹಾಂ, ತೋರ್ಸಲ್ಲಿ ತೋರಿಸಲ್ರಿ. ಕುಂಕುಮ ಕನ್ವರ್ಟ್ ಆಗಿಬಿಟ್ಟದೆ. ಸೊ ನಾವು ದೀಪಾ ಗಂಟಿ ಮೇಡಮ್, ಐ ಆಮ್ ಸಾರಿ, ನಿಮ್ಮ ಕೆಲಸ ಆಗೋದಿಲ್ಲ. ನಿಮ್ಮ ಕೆಲಸ ಆಗೋದಿಲ್ಲ, ನಿಮ್ಗೆ ಆಗೋದಿಲ್ಲ. ರೈಟ್, ನಿಮ್ಮ ಕೆಲಸ ಆಗ್ತದೆ. ಫೈನ್. ಸೊ ನಿಮಗೇನು ಅನಿಸ್ತೀಗ? ನಾನು ಕೂಡ ಆಯ್ತು, ದಕ್ಷಿಣೆ ಕೊಡಿ. ದಕ್ಷಿಣೆ ಎಷ್ಟು? 500 rupees you need to pay me just for one simple paper. Actually the magic is behind this paper. ಇದರಲ್ಲಿ ಒಂದು ಹಾಳೆಯನ್ನು ನಾನು ಆಲ್ರೆಡಿ ಕಾಸ್ಟಿಕ್ ಸೋಡಾದಲ್ಲಿ ಎದ್ದಿಟ್ಬಿಟ್ಟಿದ್ದೇನೆ. ಕಾಸ್ಟಿಕ್ ಸೋಡಾ ಇಸ್ ಅ ಬೇಸ್.
When caustic soda comes in contact with turmeric powder, it turns red in color because ನೋಡಿ ಬೇಕಾದ್ರೆ ನೋಡಿ ಕುಂಕುಮ ಕನ್ವರ್ಟ್ ಆಗ್ತದೆ. Is it becoming red in color? Caustic soda when reacts with turmeric powder, it turns red in color, and that's why turmeric powder is an indicator. ಇದು ಯಾರಿಗೆ ಸೈನ್ಸ್ ಗೊತ್ತಿರ್ತಲ್ಲ ಅವರು ಇಂಥ ಗ್ರಾಫ್ ಕೇಳೋದಿಲ್ಲ. ನಿಮಗೆ ಇಂಥ ಪೌಡರ್ಗಳಿಗೆ ನಾವು ಬೆಲೆ ಕೊಡೋದು ಬದಲಾಗಿ ನಮ್ಮ ಕೆಲಸ ಆಗ್ತದೆ ಅಂತ ಇವ್ರನ್ನ ಕೇಳಿ ಹೋಗೋದ್ರ ಬದಲಾಗಿ ಆರ್ಡರ್ ಮಾಡಿದ್ರೆ ಕೆಲಸ ಆಗ್ತದೆ. ನಾವು ಏನನ್ನು ಬಯಸ್ತೇವಲ್ಲ ನಮ್ಮ ಲಿಮಿಟ್ಸ್ ಅಲ್ಲಿ ಕಂಡಿಡ್ಸ್. Is that okay? Fine. Shall we go to the next experiment? Did you enjoy? So, ಒಂದೇ ಕ್ಲಾಸ್ ಕೂಡ ಇಲ್ಲ ನಮ್ಮಲ್ಲಿ. Conduct another experiment. Okay. ಒಂದು ಪವಾಡ ಇರಬೇಕು. ಈ ದೊಡ್ಡ ಪ್ರೀಸ್ಟ್ ಬಂದಿದ್ದಾರೆ ಅಥವಾ ಅದನ್ನು ಅವರು ಬಂದಿದ್ದಾರೆ. ಸೊ ಇದರಲ್ಲಿ ನೀರು ಹಾಕಿದ್ದೀನಿ. ನನ್ನ ವಿಷಯತೆ ಏನಂದ್ರೆ ನನ್ನ ಮಂತ್ರಶಕ್ತಿ ಎಲ್ಲ ಹೇಗಿದೆ ಅಂದರೆ ನನ್ನ ಮಂತ್ರಶಕ್ತಿಯಿಂದ ಮ್ಯಾಚ್ ಬಾಕ್ಸ್ ಇಲ್ಲ ಮ್ಯಾಚ್ ಬಾಕ್ಸ್ ಇಲ್ಲ ರೈಟ್. ಸೊ ನೋಡಿ Can you see the smoke coming out? Yes, sir. ನೋಡಿ ನಾನು ಮ್ಯಾಚ್ ಬಾಕ್ಸ್ ಹಾಕಿಲ್ಲ, ನನ್ನ ಮಂತ್ರ ಶಕ್ತಿ ಆಗಿದೆ. ಓಂ ರಾಮ್ ಭೀಮ್ ಭೀಮ್. ಇದರಿಂದ ನೀರು ತುಪ್ಪ ಅಂತ ಏನೇ ಹೇಳಿ ಹೆಸರು ಯಾವುದೇ ಹೆಸರು ಹಾಕಿ ಆಕ್ಚುಲಿ ಅದು ಗ್ಲಿಸರಿನ್. ವಾಟ್ ಇಸ್ ದಟ್? When glycerin reacts with potassium permanganate, Silence. You don't want to understand the concept? ಮತ್ತು ಅದೇ ಮೂರ್ಖತನದಲ್ಲಿ ಇರ್ತೀರಾ. ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಕಟ್ಟಿಗೆ ತುಂಡು ಬೇಗ ಉರಿಯುವಂಥ ವಸ್ತುಗಳ ಮಧ್ಯದಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹಾಕಿದ್ರೆ ಅದರ ಮೇಲೆ ಗ್ಲಿಸರಿನ್ ಸುರಿದೆ. ಪೊಟ್ಯಾಷಿಯಂ ಪರ್ಮಾಂಗನೇಟ್ is an oxidizing agent. When it oxidizes glycerin, it splits and gets converted into carbon dioxide. ಈ ರಿಯಾಕ್ಷನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಂಥ ರಿಯಾಕ್ಷನ್? ಈ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಯೂಸ್ ಅಮೌಂಟ್ ಆಫ್ ಹೀಟ್ ಜನರೇಟ್ ಆಗುತ್ತೆ. ಆ ಹೀಟ್ ಎಷ್ಟಿದೆ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ನಿಯರ್ ಟು ದ ಫ್ಲಾಶ್ ಪಾಯಿಂಟ್. ಫ್ಲಾಶ್ ಪಾಯಿಂಟ್ ಅಂದ್ರೆ ಯಾವುದೇ ಒಂದು ವಸ್ತು ಬೆಂಕಿಯನ್ನು ಹಿಡ್ಕೊಳ್ತದೋ ಅದಕ್ಕೆ ಫ್ಲಾಶ್ ಪಾಯಿಂಟ್ ಅಂತ. ವಿ ಹ್ಯಾವ್ ಬಾಯ್ಲಿಂಗ್ ಪಾಯಿಂಟ್, ವಿ ಹ್ಯಾವ್ ಮೆಲ್ಟಿಂಗ್ ಪಾಯಿಂಟ್, ಸಿಮಿಲರ್ಲಿ ವಿ ಹ್ಯಾವ್ ಫ್ಲಾಶ್ ಪಾಯಿಂಟ್. What is flash point? At that temperature, the object catches the fire. ಅರ್ಥ ಆಯ್ತಾ? ಆಟೋಮೆಟಿಕ್ಲಿ ಬೆಂಕಿ ಹತ್ಬಿಡುತ್ತೆ. ಯಾಕಂದ್ರೆ ಟೆಂಪರೇಚರ್ ಅಷ್ಟಿತ್ತು, ಸರ್ ಕೈ ಹಾಕಕ್ಕೆ ನೋಡೋದು ಮೊದಲೇ ಬಿಸಿ ಆಗ್ತಾ ಇತ್ತು ಅಲ್ಲಿ. ಸೊ ಅವ್ರ ಕೈ ತಗೊಂಡು ಮುಂದೆ ಸ್ವಲ್ಪ ಹೊತ್ತಿಗೆ ಅದು ಹತ್ತಿ ಉರಿಲಿಕ್ಕೆ ಸ್ಟಾರ್ಟ್. ನಾವೇನು ಅನ್ಕೊಂಡ್ವಿ ಮಂತ್ರ ಶಕ್ತಿ ಅಂತ ತಿಳ್ಕೊಂಡು ಅವ್ರ ಕಾಲಿಗೆ ಬಿಟ್ಟು ಅವ್ರಿಗೆ ಲಕ್ಷಗಟ್ಟಲೆ ದುಡ್ಡು. ಸಣ್ಣ ರಿಯಾಕ್ಷನ್ ರೈಟ್. ಸೊ ನೀವು ಚಪ್ಪಾಳೆ ಹೊಡೆದಿದ್ದು ನನಗೆ. ಆಕ್ಚುಲಿ I did not ask again. You must clap for the chemistry behind it, not for me also. Right? So next reaction ಯಾವುದು? ಶುದ್ಧ ಮನಸ್ಸು. ಸೊ ಇಲ್ಲಿ ನಮ್ಮಲ್ಲಿ ಇದರಲ್ಲಿ ಹಾಲಿದೆ. ಏನಿದೆ? ಹಾಲು. ಹೌದಾ ಸರ್? ಹಾಲಿದೆ ರೈಟ್. ಹಾಲಿದೆ. ಯಾರನ್ನು ಕರೆಯೋಣ? ನೀವು ಈ ಹುಡುಗನ ಮನಸ್ಸು ಶುದ್ಧವಾಗಿದೆಯಲ್ಲ ಅಂತ ಪರೀಕ್ಷೆ ಮಾಡ್ತಾರೆ. ಏನ್ ಮಾಡ್ತಾರೆ? ಈ ಹುಡುಗನ ಮನಸ್ಸು ಶುದ್ಧವಾಗಿದೆಯಲ್ಲ, ಇವನ್ ಕೈಯಲ್ಲಿ ಹಾಲು ಕೊಡ್ತಾ ಇದ್ದಾರೆ ರೈಟ್. ಅವನು ತನ್ನ ಮನಸ್ಸಿನಲ್ಲಿ ಈಗ ಪ್ರೇಯರ್ ಮಾಡಬೇಕು.
ಅವ್ನ ಪ್ರೇಯರ್ ಕರೆಕ್ಟ್ ಆಗಿತ್ತು, ದೇವ್ರಿಗೆ ರೀಚ್ ಆಗ್ತಾ ಇತ್ತು ಅಂದ್ರೆ ಹಾಲು ಕಾಯ್ದೇನೆ ಉಂಟ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಮನುಷ್ಯನಿಗೆ. ಹಾಲು ಕಾಯೋ ಅವಶ್ಯಕತೆನೇ ಇಲ್ಲ. ಸೊ ಅದು ತಾನಾಗೆ ಉಂಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಸೈಲೆನ್ಸ್. ಓಕೆ, ಈಗ ಇವನ ಕೈಯಿಂದ ಏನು ಪ್ರೇಯರ್ ನಡೀತಾ ಇದೆ ಮನಸ್ಸಲ್ಲಿ, ಇವನ ಕೈಯಲ್ಲಿ ಹಾಲಿದೆ. ಆ ಹಾಲು ಹಾಲು ಕಾಯಿಸ್ಲಿಕ್ಕೆ ಒಲೆ ಬೇಡ, ಶುದ್ಧ ಮನಸ್ಸು ಬೇಕು. ನೋಡ್ರಿ, ಬರೀ ಕೈಯಲ್ಲಿ ಹಾಲು ಕಾಯಿಸಿ ಉಪ್ಪಿಸ್ಬಿಟ್ಟ. ಕರೆಕ್ಟ್ ನೋಡ್ರಿ, ಎಷ್ಟು ಶುದ್ಧ ಮನಸ್ಸು ನೋಡ್ರಿ. ರೈಟ್. ಸೊ ಹಿಂಗೆ ಪವಾಡ ಪುರುಷರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ತಮ್ಮ ಕೈಯಲ್ಲಿ ಹಾಲು ಉಪ್ಸಿ ಇದನ್ನೇ ಎಲ್ರಿಗೂ ಪ್ರಸಾದ ಕಾಣಿಸ್ಬಿಡಪ್ಪ ಅಂತ ಹೇಳಿ, ರೈಟ್, ಹೋಗುವಾಗ ನಾವೊಂದು 200-500 ರೂಪಾಯಿ ದಕ್ಷಿಣ ಇಟ್ಟು ಹೋಗ್ಬೇಕು. ಆರ್ ಯು ಗೆಟಿಂಗ್? ಸೊ ಇದ್ರ ಕೆಮಿಸ್ಟ್ರಿ ಏನಿತ್ತು ಅಂದ್ರೆ, ಆ ಹಾಲಲ್ಲಿ ಮೊದಲೇ ಬೇಕಿಂಗ್ ಸೋಡಾ ಮಿಕ್ಸ್ ಮಾಡ್ಬಿಟ್ಟಿದ್ದೆ. ಏನು? ಆ ಹಾಲಲ್ಲಿ ಮೊದಲೇ ನಾನು ಏನ್ ಮಿಕ್ಸ್ ಮಾಡಿದ್ದೆ? ಬೇಕಿಂಗ್ ಸೋಡಾ ಮಿಕ್ಸ್ ಮಾಡಿದ್ದೆ. ಅದರಲ್ಲಿ ನಾನು ಯಾವಾಗ ಈ ನೀರು ಸುರಿದ್ನೋ, ಆ ನೀರು ಗಂಗಾಜಲ ಅಂತ ಹೇಳಿ ನೀರು ಸುರಿದ್ನೋ, ಅದರಲ್ಲಿ ನೀರಿರಲಿಲ್ಲ, ಸಿಟ್ರಿಕ್ ಆಸಿಡ್ ಇತ್ತು. ಏನಿತ್ತು? ಆಸಿಡ್ ಅಂಡ್ ಬೇಸ್ ರಿಯಾಕ್ಷನ್. ಬೇಕಿಂಗ್ ಸೋಡಾದಲ್ಲಿ ಏನಿದೆ? NaHCO3, ಸೋಡಿಯಂ ಬೈಕಾರ್ಬೋನೇಟ್. ಅದರಲ್ಲಿ ಕಾರ್ಬೋನೇಟ್ ಇದೆ, ಬೈಕಾರ್ಬೋನೇಟ್ ಇದೆ. ವೆನ್ ಬೈಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಸಿಟ್ರಿಕ್ ಆಸಿಡ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ರಿಲೀಸ್ಡ್. ಸೊ ಹಾಲು ಯಾಕೆ ಹೋಗ್ತಪ್ಪ ಅಂದ್ರೆ ಅದು ಬಿಸಿ ಆಗಿರಲಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗಿದೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ದಿಸ್ ಇಸ್ ದ ಈ ಸಿಟ್ರಿಕ್ ಆಸಿಡ್ ಇನ್ನೊಂದು ವಿಶೇಷತೆ ನೋಡ್ರಿ. ಆಗಲೇ ನಾನು ಒಂದು ಮೈನ್ ಭಂಡಾರ ತೋರಿಸ್ತಾರೆ. Because acid converts red color turmeric powder to yellow color. Base converts yellow color turmeric powder to red color. That's it. Okay. So here is very famous but very old experiment. ಮನೆ ಸುತ್ತ ಎಲ್ಲೋ ಒಂದು ಬೋರ್ ಹಾಕಬೇಕಾಗಿದೆ. ಸೈಲೆನ್ಸ್. ಮನೆ ಸುತ್ತ ಬೋರ್ ಹಾಕಬೇಕಾಗಿದೆ. ಸೊ ಅದಕ್ಕೆ ನೀವು ಊರಲ್ಲಿ ಒಂದು ಫೇಮಸ್ ಇರ್ತಾರೆ, ಅವರು ನೀರು ಕಂಡುಹಿಡಿಯೋರು. ಅವರಿಗೆ ನೀವು 150 ರೂಪಾಯಿ ದುಡ್ಡು ಅವತ್ತಿಗೆ ಮತ್ತೆ ಇನ್ನೂ ಕೊಡ್ತಾರೆ. ಅವರಿಗೆ ಚುರುಮುರಿ, ಆಮೇಲೆ ಪಂಚಪಡಾರ, ಅವ್ರಿಗೆ ಶರ್ಟ್ ಪೀಸು ಅದೆಲ್ಲ ಕೊಡ್ತಾರೆ. ಅವ್ರು ಬಂದು ಮೊದಲು ಅವ್ರು ಪಾದ ಪೂಜೆ ಮಾಡಬೇಕು. ಪಾದ ಪೂಜೆ ಮಾಡಿ ನಂತರ ಅವ್ರು ಕಾಯ್ದುಕೊಂಡು ಎಲ್ಲಿ ನಾವು ನೀರು ಬರ್ತದೆ ಎಲ್ಲ ನೀರು ಬರಲ್ಲ ನೋಡಿ. ನೀರು ಎಲ್ಲಿ ಬರ್ತದೋ ಈ ತೆಂಗಿನಕಾಯಿ ಮೂಮೆಂಟ್ ಆಗ್ತದಲ್ವಾ. ಸೊ ಈ ಸದ್ಯಕ್ಕೆ ನಾನು ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ, ಎಲ್ಲೂ ಮೇಲ್ ಬರ್ತಾನೆ ಇಲ್ಲ. ಐ ವಾಸ್ ಶೋಯಿಂಗ್ ಯು ಹೌ ಟು ಫೈಂಡ್ ವಾಟರ್, ಆರ್ ಹೌ ಡೂ ದೇ ಫೈಂಡ್ ವಾಟರ್ ಯೂಸಿಂಗ್ ಎ coconut. See, here there is no water, here there is no water, right? Somewhere, wherever I feel, there will be water now. Wherever I feel, right? All of a sudden, see, it started to move. Here is water. Only here is water. In this room, is there any other place where I can find some water?
Right? See, here it is not there. See, again here it is. That's what I am telling you. It is nothing but the technique of the middle finger. It is just the technique of the middle finger. Just press the coconut. See, with the middle finger, it comes up. It is just very simple. I just press it little bit. Little bit I am pressing. The center of gravity for this coconut is here. What is center of gravity? You can place it on that point. The other center of gravity is here. When this is disturbed, automatically it shifts to the other place. And to such a person you are paying thousands of rupees. Is that clear? See, it is so simple. See, here there is no water. Shall I show that here there is water here? See. If there is water, it will simply move. Am I correct? With my little effort with the middle finger, I am just able to do it. ಅರ್ಥ ಆಯ್ತಾ ನಿಮಗೆ ನೀರನ್ನು ಕಂಡುಹಿಡಿತಾರೆ ಅಂತ? ಫೈನ್. ವಾಟ್ ಇಸ್ ದ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್? ಲಾಸ್ಟ್. ಓಕೆ, ಹಿಯರ್ ಈಸ್ ಅನದರ್ ಎಕ್ಸ್ಪೆರಿಮೆಂಟ್. ಇಲ್ಲಿ ನಿಮ್ಮ ಮನೆಗೆ ಒಬ್ಬ ಮಾಂತ್ರಿಕರು ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಅವರು ಏನು ಹೇಳ್ತಾರೆ ಅಂದರೆ, ನಿಮ್ಮ ಮನೆಯಲ್ಲಿ ಏನಾದ್ರು ಭಾನಾಮತಿ ಪ್ರಯೋಗ ಆಗಿದೆಯಾ ಅಂತ ಕೇಳ್ತಾರೆ. ಭಾನಾಮತಿ ಅಂದರೆ ಮಾಯ, ಮಾಟ, ಮಂತ್ರ, ನೆಗೆಟಿವ್ ಎನರ್ಜಿ, ಅಥವಾ ನಿಮ್ಮ ಮನೆಯಲ್ಲಿ ಮತ್ತೊಂದು ಆತ್ಮಗೀತ್ಮ ಏನಾದರೂ ಇದೆಯಾ ಇದು ಕಂಡುಹಿಡಿತಾರೆ. ಈ ಮನೆಯಲ್ಲಿ ಆತ್ಮ ಇದ್ದದ್ದೇ ನಿಜ, ಆದರೆ ನಾನು ಮಾಡುವಂಥ ಪೂಜೆಗೆ ಈ ಕಾಯಿ ಅಕಸ್ಮಾತಾಗಿ ಹಿಂಗೆ ಉಳಿದ್ರೆ ಭಾನಾಮತಿ ಆಗಿಲ್ಲ, ಅಕಸ್ಮಾತಾಗಿ ಇದು ಹೊತ್ತಿ ಉಳಿದ್ರೆ ಇಲ್ಲಿ ಭಾನಾಮತಿ ಆಗಿದೆ ಅಂತ. ಬಿಸಿದವಳು Now, let me see. ಯಾಕಪ್ಪ ಒಂದು ಕಡೆ ಕೊಡಕ್ಕಾಗಲ್ಲ, ಏನಾರ ಕಲಿಗೆ ಬರ್ತಿರ್ಪ ಶಾಲೆಗೆ, ಬರೀ ಟಾಯ್ಲೆಟಿಗೆ ಹೋಗೋದ ಸರಿಯಾಗಲ್ಲ. ಆಗಿದೆ ಭಾವನೆ ಆಗಿದೆ, ನಿಮ್ದು ಆದ ಆತ್ಮ ನೋಡ್ರಿ, ಯಾವುದೋ ಒಂದು ಅಸಂತೃಪ್ತ ಆತ್ಮ ಇಲ್ಲ. ಇಲ್ಲೊಂದು ಅಸಂತೃಪ್ತ ಆತ್ಮ ಇದೆ, ಅದಕ್ಕೆ ಅದು ಹೊತ್ತು ಹುಡುಕ್ತಾ ಇದೆ. ಎಲ್ಲೋ ಮಾತಾಡಿಗೆ ಒಂದು ಹ್ಯಾಂಡಲ್ ಇದೆ, ಆತ್ಮ ಎಲ್ಲಿಗೆ ಹೋಗುತ್ತೆ, ಒಂದು ಆತ್ಮ ಎಲ್ಲೋ ಒಂದು ಕಡೆ ಒಂದು ಅಸಂತೃಪ್ತ ಆತ್ಮ ಎಲ್ಲಿದೆ, ಇಲ್ಲಿರ್ಬೇಕು. ಅದು ಎಲ್ಲಿದೆಯೋ ಹತ್ರ ಹೋದಾಗ ನೋಡಿ. ಈಗ ನಾನು ಈ ಕಡೆಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ತಗೊಳ್ತಾ ಇದ್ದೀನಿ. ಆತ್ಮ ಇದೆ ಅಂತ ಹೇಳಿದ್ರೆ ನಾನು 10,000 ತಗೊಳ್ಳೋಣ. ಇಲ್ಲಿ ಆತ್ಮ ಹೋಗಿಸ್ಬೇಕಲ್ಲ,
ಹೋಗಿಸ್ಲಿ ಒಂದು 50,000 ಖರ್ಚಾಗ್ತದೆ. But what is the science behind this? What is the science behind this? See, in this already I had put some potassium permanganate. Instead of water, I poured glycerin on that. I can even use one more chemical here. ಒಳಗಡೆ ಸ್ವಲ್ಪ ಸೋಡಿಯಂ ಮೆಟಲ್ ಇಟ್ಬಿಡ್ತೀನಿ ಮೊದಲಿಗೆ, ಸೋಡಿಯಂ ಮೆಟಲ್ ಅದ್ರ ಮೇಲೆ ಸ್ವಲ್ಪ ನೀರು ಸುಟ್ಬಿಟ್ರೆ ಸಾಕು. ಸೋಡಿಯಂ ಮೆಟಲ್ when comes in contact with water, it starts to burn. It starts to burn. And this science experiment is so interesting. It starts to generate its own smoke, burning, and very nice, colorful fire. Right? And ಒಂಥರ ಕಣ್ಣು ಕಟ್ಟು ಏನಪ್ಪ ಇದು? Illusion. An illusion is created that there is some unsatisfied soul, ಅಸಂತೃಪ್ತ ಆತ್ಮ ನಿಮ್ಮ ಮನೆಯಲ್ಲಿದೆ ಅಂತ ಹೇಳಿ ನೀವು ಇನ್ನ ದುಡ್ಡು ಕಿತ್ಕೊತಾರೆ. ಅರ್ಥ ಆಯ್ತಾ? ಸೊ ಇಂಥವ್ರ ಕಡೆಗೆ ನಾವೆಲ್ಲ ಮೋಸ ಹೋಗ್ಬೇಕಾ? ಯಾರಿಗೆ ಸೈನ್ಸ್ ಗೊತ್ತಿದೆಯೋ ಅವ್ರು ಮೋಸ ಹೋಗುದಿಲ್ಲ, ಯಾರಿಗೆ ಸೈನ್ಸ್ ಗೊತ್ತಿಲ್ವೋ ಅವ್ರು ಮಾತ್ರ ಮೋಸ ಹೋಗ್ತಾರೆ. ಈಗ ತೆಂಗಿನಕಾಯಿ ಹೊಡೆದ್ರೆ ಫಸ್ಟ್ ಕ್ಲಾಸಾಗಿ ಚಟ್ನಿ ಮಾಡ್ಬೋದು, ಅದು ಬಿಟ್ಟು ಇಂಥವೆಲ್ಲ ಮಾಡ್ಬೋದು. ನನ್ನ ಹತ್ರ 3 ನಿಂಬೆಹಣ್ಣಿದೆ. ಎಷ್ಟಿದೆ? 3 ನಿಂಬೆಹಣ್ಣಿದೆ. ಕ್ಯಾನ್ ಯು ಸಿ? 3 ನಿಂಬೆಹಣ್ಣಿದೆ. ನಿಮ್ಮ ಮನೆಯಲ್ಲಿ ಒಂದು ಕಳುತನಾಗಿದೆ. ಏನಾಗಿದೆ? ಕಳುತನಾಗಿದೆ. ಈಗ ಆ ಮನೆ ಮೆಂಬರ್ಸ್ 3 ಜನ ಅಂತ ಕೊಡ್ತಾರೆ. ಬಾಕಿ ಇವ್ರು ಕೆಟ್ಟ 1 2 3 5 ಬಟ್ ಈ ಮನೆಯಲ್ಲಿ ಕಳ್ಳ ಯಾರು ಅಂತ ಕಂಡುಹಿಡಿಯಬೇಕಾಗಿದೆ. ಏನು? ಕಳ್ಳ ಯಾರು ಅಂತ ಕಂಡುಹಿಡಿಯಬೇಕು. ಈ ಬಕೆಟ್ ಅಲ್ಲಿ ಏನಿದೆ? ನೀರಿದೆ. ಈ ನೀರಲ್ಲಿ ನಾನು ಅರಿಶಿಣ ಪುಡಿಯನ್ನು ಮಿಕ್ಸ್ ಮಾಡ್ತಾ ಇದ್ದೆ. ವೈ? ಬಿಕಾಸ್ ನನಗೆ ಆ ನೀರಲ್ಲಿ ಏನು ನಡೀತದೆ ಅನ್ನೋದು ಮುಚ್ಚಬೇಕಾಗಿದೆ. ಇಟ್ ಶುಡ್ ನಾಟ್ ಬಿ ವಿಸಿಬಲ್ ಟು ಎವ್ರಿವನ್. ಓಕೆ, ಕಳ್ಳ ನಂಬರ್ 1 ನೀವು ಹೌದಾ ಅಲ್ವಾ ಚೆಕ್ ಮಾಡುವ. ಇದರಲ್ಲಿ ಒಂದು ನಿಂಬೆಹಣ್ಣು ಹಾಕ್ತೀನಿ ನಾನು. ಒಂದು ನಿಂಬೆಹಣ್ಣು ಹಾಕಿದೆ. ಆ ನಿಂಬೆಹಣ್ಣು ನೀನು ಹೊಳ್ಳಿ ತೆಗೆದ್ರೆ, ಆ ನಿಂಬೆಹಣ್ಣನ್ನು ನೀನು ಒಳ್ಳೆ ತೆಗೆದ್ರೆ ನೀವು ಕಳ್ಳ ಅಲ್ವಾ? ನೋಡು, ಸಿಕ್ಕದ ಕಣ್ಣು ಮುಚ್ಚಬೇಕು. ಕ್ಲೋಸ್ ಯುವರ್ ಐಸ್. ಫೈಂಡ್ ದ ಲೆಮನ್. ಎಸ್, ತೋರಿಸು ಎಲ್ರಿಗೂ. ಸೊ ಈ ಮನೆಯಲ್ಲಿ ಕಳ್ಳ ಇಲ್ಲ, ಇವರು ಕಳ್ಳ ಅಲ್ಲ, ಇವರು ಮತ್ತು ಕಳ್ಳ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ಇಲ್ಲೊಂದು ನಿಂಬೆಹಣ್ಣಿದೆ. ಈ ನಿಂಬೆಹಣ್ಣು ಹಾಕ್ತೀನಿ ನಾನು. ಹಾಕಿನಿ ಅಂತ ಹುಡುಕಿನಿ. ಒಬ್ರು ಕಣ್ಮುಚ್ಚು. ಇಫ್ ಯು ಫೈಂಡ್ ದಟ್ ಲೆಮನ್, ಯು ಆರ್ ನಾಟ್ ಅ ಥೀಫ್. ಫೈಂಡ್ ಇಟ್. ಓಕೆ, ನೀವು ಕಳ್ಳ ಅಲ್ಲ. ಈಗ 3ನೇ ನಿಂಬೆಹಣ್ಣು ಹಾಕ್ತಾ ಇದ್ದೇನೆ. ರೈಟ್, ಕರೆಕ್ಟ್ ಎಕ್ಸಾಂಪಲ್ ರೈಟ್ ರೈಟ್. ಸೊ ಚೆಕ್ ಮಾಡ್ತೀರಾ? ಓಕೆ, ನೀವು ತಪ್ಪಾಗ ಸಿಗ್ತಾ ಇಲ್ಲ ಸರ್. ನೀವು ತೋರಿಸಿ, ನೀವು ಹುಡುಕಿ. ಓ, ಇವರು ಸೇರಿ ಮಾಡಿದ್ರಿ.
ಅದರಲ್ಲಿ ಇನ್ನೇನಿಲ್ಲ ಇದು ಆನ್ಸರ್. ಅದರಲ್ಲಿ ಇನ್ನೇನಿಲ್ಲ ಹಾಕಿದ್ವಿ ಜನ ಅವನೇ ಹಾಕಿದ್ದಿಲ್ಲ. ನಿಂಬೆಹಣ್ಣು ಹಾಕಿದ್ದೀನಿ, ಆದ್ರೆ ನಾನು ಹಾಕಿದ್ದು ನಿಂಬೆಹಣ್ಣಲ್ಲ, ರಾಗಿ ಹಿಟ್ಟು ಒಂದು. ನಾನೇನ್ ಮಾಡಿದೆ, ನಿಜವಾದ ನಿಂಬೆಹಣ್ಣಿತ್ತು, ಮೊದಲೇ ಒಂದು ನಿಜವಾದ ನಿಂಬೆಹಣ್ಣಿತ್ತು, ಮೂರನೇದು ಉಪ್ಪು, ರಾಗಿ ಹಿಟ್ಟು ಮತ್ತು ಅರಿಶಿಣದಲ್ಲಿ ಮಾಡಿರುವಂಥ ಒಂದು ಉಂಡೆ ಇತ್ತು. ನಾನು ಅದನ್ನು ಹೊರಗಡೆ ಹಾಕಿ ಕಿವಿಚ್ಬಿಟ್ಟೆ. ಅದನ್ನು ಜಾಸ್ತಿ ಕಿವಿಚ್ಬಿಟ್ಟೆ ನಾನು. ಅದೇನಾಯ್ತು, ಕರ್ಗೋಗ್ಬಿಟ್ಟು ಅವ ಹುಡುಗ ಸಿಗಲಿಲ್ಲ. He could not find it because it was not originally lemon. ನಾನು ಏನು ಮಾಡಿದೆ, ನಿಮಗೆ ಮೊದಲೇದು ನಿಂಬೆಹಣ್ಣು, ಎರಡನೇದು ನಿಂಬೆಹಣ್ಣು, ಹೀಗೆ ನಿಂಬೆಹಣ್ಣು ಹಾಕಿ ಫಸ್ಟ್ ನಿಮ್ಮಿಂದ ವಿಶ್ವಾಸ ಬೆಳೆಸಿಕೊಂಡೆ ಆಗ್ತಾ ಇರೋ ನಿಂಬೆಹಣ್ಣೆ ಅಂತ. ನಿಮ್ಮ ತಲೆಯಲ್ಲಿ ಕಪ್ಪೆ ನೀರಲ್ಲಿ ಸುತ್ತಬಲ್ಲ ಅಷ್ಟೇ, ಆದರೆ ನಾನು ನೀರಲ್ಲಿ ಹಾಕಿದಾಗ ಕಿಂಚಿತ್ತ ನೀವು ಯಾರೂ ಗಮನಿಸ್ತೀರ. ಇದು ಅಂಡರ್ಸ್ಟ್ಯಾಂಡ್? ಸೊ ಈ ರೀತಿ ಮಾಡಿ ನಿಮ್ಮ ಕಡೆ ಮೋಸ ಮಾಡ್ತಾರೆ. ನಿಮಗೆಲ್ಲ ಏನಾಗುತ್ತೆ ಗೊತ್ತಾಗೋದಿಲ್ಲ, ಇದೆಲ್ಲ ಆಯಿತು ಇದೆಲ್ಲ ಆಯಿತು ಅಂತ. ರೈಟ್? ಸೊ ಇದರ ಜೊತೆಗೆ ಒಂದು ಈ ನಾನು ಕಂಡುಹಿಡಿದ ಎಕ್ಸ್ಪೆರಿಮೆಂಟ್ ಅಂದರೆ ಅನಾಮತಿ ಎಕ್ಸ್ಪೆರಿಮೆಂಟ್, ಒಂದು ಹಾಲು ಉತ್ಸವ ಎಕ್ಸ್ಪೆರಿಮೆಂಟ್ ಉಳಿದ ಕಾಳದವರು, ಆಮೇಲೆ ಅಗ್ನಿ ಸ್ಪರ್ಶ ಉಳಿದ ಕಾಳದವರು, ಈ ಕುಂಕುಮ ಬಣ್ಣದ ಎಕ್ಸ್ಪೆರಿಮೆಂಟ್ ಒಂದು ಸಂಪ್ರದಾಯ ಐಡೆಂಟಿಫೈ ಮಾಡೋದು. ಈಗ ನೀವು ಸೈಲೆನ್ಸ್ ಇನ್ನೊಂದು ಲಾಸ್ಟ್ ತೋರಿಸಿದ್ರೆ ನೀವು ಸರಿಯಾದ ಲಕ್ಷ್ಯ ಕೊಟ್ಟರೆ ಮಾತ್ರ ತೊಡಗಿಸುತ್ತೆ. ಇನ್ನೊಂದನ್ನು ಸರಿಯಾಗಿ ಲಕ್ಷ್ಯ ಕೊಟ್ಟರೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಅದು ಹಾಗೆ ಸಿಗೋದೇ ಇಲ್ಲ. ಅಷ್ಟು ಬಹಳ ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಹೊಂದಿದೆ. ಏನಾಯಿತು ಅಂದರೆ, ಪವಾಡ ಪುರುಷರು ಸೈಲೆನ್ಸ್ ನಮ್ಮ ಸಮಾಜದಲ್ಲಿ ಎರಡು ಥರ ಇದ್ದಾರೆ. ಕೆಲವರು ಪವಾಡದಿಂದ ನಿಮಗೆ ಗೆಲ್ಲಿಕ್ಕೆ ನೋಡ್ತಾರೆ, ಕೆಲವರು ಒಳ್ಳೆಯ ವಿಚಾರಗಳಿಂದ ಗೆಲ್ಲಿಕ್ಕೆ ನೋಡ್ತಾರೆ. ನಮಗೆ ಒಳ್ಳೆಯ ವಿಚಾರದವ್ರು ಬೇಡ ಆಗ್ತಾರೆ. ವಾಟ್ ವಿ ಡೋಂಟ್ ಲೈಕ್ ಇಸ್, ಈ ಒಳ್ಳೆಯ ವಿಚಾರ ಹೇಳೋರು, ಒಳ್ಳೆಯದನ್ನು ಹೇಳೋರು ನಮ್ಗೆ ಬೇಡ ಆಗ್ತಾರೆ. ನಮಗೆ ಯಾರು ಬೇಕಾಗ್ತಾರೆ? ಪವಾಡಗಳನ್ನು ಮಾಡೋರು. ಹಿಂಗೆ ಒಂದು ಪವಾಡದ ಕೆಲವು ವರ್ಷಗಳ ಹಿಂದೆ ನಾನು ಒಂದು ಕಡೆ ನೋಡಿದ್ದೆ. ಅದು ಎಷ್ಟು ಮಜಾ ಇತ್ತು ಅಂದರೆ, ಈ ಮಾತಾಡ್ತಾ ಶಿವರಾತ್ರಿ ದಿವಸ ದೊಡ್ಡ ಡಿಸ್ಕಷನ್ ನಡೆಯುತ್ತೆ. ಸೊ ನೀವು ನಮ್ದೆಲ್ಲ ಕೇಳ್ತಾ ಇದ್ದೀರಿ, ನೀವೆಲ್ಲ ಮಾತುಗಳನ್ನು ಹೇಳ್ತಾ ಇದ್ದೀರಿ, ಮುಖ ಒರೆಸ್ಕೊಳ್ತಾ ಲಿಂಗ ತೆಗೆದ್ಬಿಟ್ರೆ ಅವ್ರ ಬಾಯಿಂದ ವರ್ಷಗಳೊಳಗೆ ನಾನು ಬಾಯಿ ಹಾಕೊಂಡಿದ್ದೇನೆ, ಅದನ್ನು ಅವತ್ತು ಯಾರು ನೋಡಿರಲಿಲ್ಲ. ಗೊತ್ತಾಯ್ತಾ? ವರ್ಷಗೊಳ್ಳುವಾಗ ಬಾಯಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ, ಅದನ್ನ ಯಾರೂ ನೋಡೇ ಇಲ್ಲ. ಸೊ ಇಲ್ಲಿದ್ದಂತ ಆತ್ಮಲಿಂಗವನ್ನೇ ಹೊರ ಹಾಕ್ಬಿಟ್ರು. ಆತ್ಮಲಿಂಗವನ್ನೇ ಹೊರಗೆ ಹಾಕ್ಬಿಟ್ರು. ಇದು ಆತ್ಮಲಿಂಗ, ಇದೇನು ಆತ್ಮಲಿಂಗ. ನಾನು ಆಕ್ಚುಲಿ ಬಾಯಲ್ಲಿ ಹಾಕೊಂಡಿದ್ದೇನೆ, ಅದು ನೀವ್ಯಾರು ನೋಡೇ ಇಲ್ಲ. ಅವರು ಸಣ್ಣ ಲಿಂಗ ಹಾಕೊಂಡಿದ್ರು, ಅದು ಕಾಣಲಿಲ್ಲ. ನಾನು ಇಷ್ಟು ದೊಡ್ಡ ಲಿಂಗವನ್ನು ಬಾಯಲ್ಲಿ ಹಾಕೋಬೇಕಿತ್ತು. ಬರೀ ಅವರು ಸಣ್ಣ ಲಿಂಗ ತಗೊಂಡು ಬಾಯಲ್ಲಿ ಹಾಕೊಳ್ಳೋದು ಈಸಿ ಆಗ್ಬಿಡ್ತು. ಈಗ ಮುಖ ಒರೆಸ್ಕೊಳ್ತಾ ಒಂದು ಕಾಯಿನ್ ಹಾಕೊಳ್ಳೋದು ಎಷ್ಟು ಈಸಿ, ರೈಟ್? ಕಾಯಿನ್ ಆದರೆ ಇಫ್ ಇಟ್ ಇಸ್ ಎ ಕಾಯಿನ್ ಐ ಕ್ಯಾನ್ ವೆರಿ ಈಸಿಲಿ ಟೇಕ್ ಇಟ್, ರೈಟ್? ಸೊ ಮುಖ ಒರೆಸ್ಕೊಳ್ತಾ ಇದರಲ್ಲಿ ಒಂದು ಕಾಯಿನ್ ಇದೆ ನೋಡ್ರಿ, ನಿಮ್ಗೆ ಗೊತ್ತಾಗಲಿದೆ. ಹಾಕೊಂಡಿಲ್ಲ? ಹಿಂಗೆ ಅವ್ರು ಮಾಡಿದ್ದು ಹಿಂಗೆ, ಗೊತ್ತಾಯ್ತಾ? ನಾವೇನು ಮಾಡ್ತೀವಿ, ಇಂಥವಕ್ಕೆಲ್ಲ ಬೆಲೆ ಕೊಡ್ತೀವಿ. ಸೊ ನಾವೆಲ್ಲ ಎದಕ್ಕೆ ಬೆಲೆ ಕೊಡಬೇಕಪ್ಪ ಅಂದರೆ, ಓದು, ಬರಹ,
ಸ್ವಂತ ಪ್ರಯತ್ನ. ಯಾವುದಕ್ಕೂ ಶಾರ್ಟ್ಕಟ್ ಇಲ್ಲ, ಯಾವುದಕ್ಕೂ ಶಾರ್ಟ್ಕಟ್ ಇಲ್ಲ. ಯಾರೋ ಒಬ್ರು ಹೇಳಿದ್ರಂತೆ, ಈ ಮಂತ್ರವನ್ನ ನೀನು ದಿನಾನು ಹೇಳ್ಬಿಡು, ನೀನು ಕುಬೇರನಂಗೆ ಆಗ್ಬಿಡ್ತಿ. ಈ ಯಂತ್ರವನ್ನು ಒಯ್ದು ಪೂಜೆ ಮಾಡು, ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಹೊಳೆನೇ ಹರಿತದೆ. ಚೆನ್ನಾಗಿ ದುಡಿದ್ರೆ ಮಾತ್ರ, ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ. ಓಕೆ, ಮ್ಯಾಚ್ ಬಾಕ್ಸ್ ಅಂತ ಕೇಳಿ ಸರ್. ಹಾ, ಒಂದು ಲಾಸ್ಟ್ ಎಕ್ಸ್ಪೆರಿಮೆಂಟ್ ನಾನು ನೆನಪಾಗ್ಬಿಟ್ಟಿದ್ದೆ. ಬನ್ನಿ ಅಂತೇಳಿ ಬನ್ನಿ.